ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 2026ರ ಮೇ ತಿಂಗಳು ವೃಶ್ಚಿಕ ರಾಶಿಯವರ ಜೀವನವನ್ನ ಸಂಪೂರ್ಣವಾಗಿ ತಿರುವು ಮಾಡಬಹುದು. ಈ ಒಂದು ರಹಸ್ಯ ಗೊತ್ತಾದ್ರೆ ನೀವು ಶಾಕ್ ಆಗುತ್ತೀರಿ. 2026 ಮೇ ತಿಂಗಳ ವೃಶ್ಚಿಕ ರಾಶಿ ಭವಿಷ್ಯ: ವಿಶಾಖ 4ನೇ ಪಾದ, ಅನುರಾಧ ಜ್ಯೇಷ್ಠ ನಕ್ಷತ್ರಗಳಿಗೆ ಅನ್ವಯ. 2026ರ ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಯೋಚನೆ, ಸಂಬಂಧಗಳು, ಹಣಕಾಸು ಮತ್ತು ಭವಿಷ್ಯದ ದಾರಿಯನ್ನ ಬದಲಾಯಿಸುವ ಶಕ್ತಿ ಹೊಂದಿವೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಗೊಂದಲ, ಒತ್ತಡ ಮತ್ತು ಅಸಮಾಧಾನ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಆದರೆ ಅದರ ಜೊತೆಗೂಡಿ ಕೆಲವು ಅಚ್ಚರಿಯ ಪರೀಕ್ಷೆಗಳು ಎದುರಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ತುಂಬಾ ಆಳವಾದ ಚಿಂತನೆಗಳಲ್ಲಿ ಮುಳುಗಿರುತ್ತದೆ. ವೃಶ್ಚಿಕ ರಾಶಿಯವರ ಸ್ವಭಾವವೇ ರಹಸ್ಯಮಯ ಮತ್ತು ಗಂಭೀರ. ಆದರೆ ಮೇ ತಿಂಗಳಲ್ಲಿ ನಿಮ್ಮ ಒಳಗಿನ ಶಕ್ತಿ ಇನ್ನಷ್ಟು ಜಾಗೃತಿಯಾಗುತ್ತದೆ. ಹಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ನಿಮ್ಮ ಮನಸ್ಸಿನ ನಿಜವಾದ ಭಾವನೆ ಯಾರಿಗೂ ಸುಲಭವಾಗಿ ತಿಳಿಯದು. ಗ್ರಹಗಳ ಸ್ಥಿತಿ ಹೇಗಿದೆ? 2026ರ ಮೇ ತಿಂಗಳಲ್ಲಿ ಕುಜ, ಶನಿ, ಗುರು ಮತ್ತು ರಾಹುವಿನ ಪ್ರಭಾವ ವೃಶ್ಚಿಕ ರಾಶಿಯವರ ಮೇಲೆ ತುಂಬಾ ಗಾಢವಾಗಿರುತ್ತದೆ. ವಿಶೇಷವಾಗಿ ಕುಜನ ಶಕ್ತಿ ನಿಮ್ಮ ಧೈರ್ಯವನ್ನ ಹೆಚ್ಚಿಸುತ್ತದೆ. ಆದರೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ನೀವು ಒಂಟಿತನ ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 2 ವರ್ಷಗಳ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಆತುರ ಬೇಡ, ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಉದ್ಯೋಗ ಮತ್ತು ವೃತ್ತಿ ಜೀವನ: ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಬಹಳ ಮಹತ್ವದ್ದು. ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಹಲವರು ಗಮನಿಸುತ್ತಾರೆ. ನೀವು ಇಷ್ಟು ದಿನ ಮೌನವಾಗಿ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗಲು ಪ್ರಾರಂಭವಾಗುತ್ತದೆ. ಆದರೆ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡೋದಿಲ್ಲ. ಕೆಲವು ಜನರು ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡಬಹುದು. ಆದ್ದರಿಂದ ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಡಬೇಡಿ. ಮೇ ತಿಂಗಳ 2ನೇ ವಾರದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಕೇಳಿಸಬಹುದು. ವ್ಯಾಪಾರ ಮಾಡುವವರಿಗೆ ಇದು ಹೊಸ ಅವಕಾಶಗಳ ಸಮಯ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ರಿಯಲ್ ಎಸ್ಟೇಟ್, ಮೆಡಿಕಲ್ ಮತ್ತು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದ ಸೂಚನೆ ಇದೆ. ಆದರೆ ಪಾಲುದಾರಿಕೆಯಲ್ಲಿ ಜಾಗ್ರತೆ ಅಗತ್ಯ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ: ಈ ತಿಂಗಳಲ್ಲಿ ಹಣ ಬರುತ್ತದೆ, ಆದರೆ ಅದೇ ವೇಗದಲ್ಲಿ ಖರ್ಚಾಗುವ ಸಾಧ್ಯತೆಯೂ ಇದೆ. ನೀವು ಹಲವಾರು ದಿನಗಳಿಂದ ಕಾಯುತ್ತಿದ್ದ ಹಣ ಕೈಗೆ ಬರಬಹುದು. ಸಾಲವಾಗಿ ಕೊಟ್ಟ ಹಣವು ಮರಳಿ ಸಿಗುವ ಸೂಚನೆ ಇದೆ. ಆದರೆ ಒಂದು ದೊಡ್ಡ ಖರ್ಚು ನಿಮ್ಮ ಯೋಜನೆಗೆ ಅಡ್ಡಿಯಾಗಬಹುದು. ಮನೆಯ ಕೆಲಸ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು. ಮೇ 14ರಿಂದ 24ರ ನಡುವೆ ಹಣ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದಿರಿ. ಯಾರ ಮಾತಿಗೂ ಅಂಧವಾಗಿ ನಂಬಿಕೆ ಇಟ್ಟು ಹಣ ಹಾಕಬೇಡಿ. ಚಿನ್ನ, ಭೂಮಿ ಅಥವಾ ದೀರ್ಘಕಾಲದ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಬಹುದು. ಪ್ರೇಮ ಮತ್ತು ದಾಂಪತ್ಯ ಜೀವನ: ವೃಶ್ಚಿಕ ರಾಶಿಯವರ ಪ್ರೇಮ ಜೀವನ ಈ ತಿಂಗಳಲ್ಲಿ ತುಂಬಾ ಭಾವನಾತ್ಮಕವಾಗಿರುತ್ತದೆ. ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ಅವರೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆದರೆ ಕೆಲವೊಮ್ಮೆ ಅನುಮಾನ ಮತ್ತು ಕೋಪ ಸಂಬಂಧದಲ್ಲಿ ಸಮಸ್ಯೆ ತರಬಹುದು. ನಿಮ್ಮ ಮಾತುಗಳಿಂದ ನಿಮ್ಮ ಪ್ರಿಯ ವ್ಯಕ್ತಿಗೆ ನೋವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ತಿಂಗಳ ಕೊನೆಯಲ್ಲಿ ಮತ್ತೆ ಒಗ್ಗಟ್ಟು ಬರುತ್ತದೆ. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಈ ಪರಿಚಯ ಮುಂದಿನ ದಿನಗಳಲ್ಲಿ ಪ್ರೀತಿಗೆ ತಿರುಗುವ ಸಾಧ್ಯತೆ ತುಂಬಾ ಹೆಚ್ಚು. ಕುಟುಂಬ ಜೀವನ: ಕುಟುಂಬದಲ್ಲಿ ಕೆಲವೊಂದು ಚಿಕ್ಕ ಸಮಸ್ಯೆಗಳು ಬಂದರೂ ನೀವದನ್ನು ಜಾಣ್ಮೆಯಿಂದ ನಿಭಾಯಿಸುತ್ತೀರಿ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಸಹೋದರರು ಅಥವಾ ಸಂಬಂಧಿಕರ ಜೊತೆ ಮಾತಿನ ಜಗಳ ಸಂಭವಿಸಬಹುದು. ಆದರೆ ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗದಂತೆ ನೋಡಿಕೊಳ್ಳಿ. ಮನೆಯಲ್ಲೊಂದು ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಇದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಪರಿಶ್ರಮದ ಕಾಲ. ಓದಿನಲ್ಲಿ ಗಮನ ಕಡಿಮೆಯಾಗುವ ಸಾಧ್ಯತೆ ಇದೆ. ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಸ್ನೇಹಿತರ ಕಾರಣದಿಂದ ಸಮಯ ವ್ಯರ್ಥವಾಗಬಹುದು. ಆದರೆ ನೀವು ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಇದು ಮುಖ್ಯ ಸಮಯ. ಮೇ ತಿಂಗಳ ಕೊನೆಯ ವಾರದಲ್ಲಿ ಒಳ್ಳೆಯ ಫಲಿತಾಂಶ ಸಿಗುವ ಸೂಚನೆ ಇದೆ. ಆರೋಗ್ಯ: ಈ ತಿಂಗಳಲ್ಲಿ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ಹೊಟ್ಟೆ, ರಕ್ತದ ಒತ್ತಡ,
ನಿದ್ರೆ ಸಮಸ್ಯೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಹೆಚ್ಚು ಕೋಪ ಮಾಡಿಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಯೋಗ, ಧ್ಯಾನ ಮತ್ತು ಬೆಳಗಿನ ನಡೆದಾಟ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತಲೆದೋರುವ ಸಾಧ್ಯತೆ ಇದೆ. ಮೊದಲಿಗೆ ಅವನು ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ಮುಂದೆ ಅವನೇ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆ ಇದೆ. ನೀವು ಕಳೆದ ವರ್ಷ ಅನುಭವಿಸಿದ ನೋವು ಮತ್ತು ಮೋಸ ಈಗ ನಿಮಗೆ ಪಾಠವಾಗಲಿದೆ. ಅದೇ ಪಾಠ ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸುತ್ತದೆ. ಮೇ ತಿಂಗಳ ಕೊನೆಯ 10 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಸಮಾಪ್ತಿ 2026 ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸವಾಲು ಮತ್ತು ಅವಕಾಶಗಳ ಮಿಶ್ರಣ. ಕೆಲವೊಮ್ಮೆ ನೀವು ಒಂಟಿಯಾಗಿರುವ ಅನುಭವ ಮಾಡಬಹುದು, ಆದರೆ ನೆನಪಿರ್ಲಿ, ವೃಶ್ಚಿಕ ರಾಶಿಯವರು ಕತ್ತಲೆಯಲ್ಲೂ ತಮ್ಮ ದಾರಿಯನ್ನು ಹುಡುಕುವ ಶಕ್ತಿ ಹೊಂದಿರುವವರು. ಈ ತಿಂಗಳು ನಿಮ್ಮ ಜೀವನವನ್ನು ಪರೀಕ್ಷಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಅವಕಾಶವೂ ನೀಡುತ್ತದೆ. ವೃಶ್ಚಿಕ ರಾಶಿಯವರು ಸೋಲುವುದಿಲ್ಲ. ಅವರು ಮೌನವಾಗಿ ಮತ್ತೆ ಎದ್ದು ನಿಂತು ಜಗತ್ತನ್ನೇ ಆಶ್ಚರ್ಯಪಡಿಸುತ್ತಾರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.